ನೋಡಿ, ಜೀವನ ಅಂದರೆ ಏನಂತ ಅಂದ್ಕೊಂಡಿದ್ದೀವಿ? ಓದೋದು, ಒಂದು ಒಳ್ಳೆಯ ಕೆಲಸ ತಗೊಳ್ಳೋದು, ಚೆನ್ನಾಗಿ ಸಂಪಾದನೆ ಮಾಡೋದು, ಮನೆ ಕಟ್ಟೋದು, ಮದುವೆ ಆಗೋದು, ಸೆಟ್ಲ್ ಆಗೋದು. ಇದನ್ನೇ ಜೀವನ ಅಂತ ಅಂದ್ಕೊಂಡಿದ್ವಿ. ಏಕೆಂದರೆ ಸಮಾಜ ನಮಗೆ ಇದನ್ನೇ ಕಲಿಸಿದೆ ಹೇಳಬೇಕು ಅಂತಂದರೆ. ಇದಿಷ್ಟೇ ಜೀವನ ಅಂತ. ಹಾಗಾಗಿ ನಮ್ಮ ಫೋಕಸ್ ಜಾಸ್ತಿ ಯಾವುದ್ರ ಮೇಲೆ ಹೋಗುತ್ತೆ? ಸಂಪಾದನೆ ಮೇಲೆ ಹೋಗುತ್ತೆ. ಸುತ್ತಮುತ್ತ ಜನನ ನೋಡ್ತಿರ್ತೀವಿ. ಕೆಲವೊಬ್ಬರು ತುಂಬ ರಿಚ್ ಆಗಿ ಬದುಕ್ತಾ ಇರ್ತಾರೆ. ನಮ್ಮಲ್ಲಿ ಕೆಲವೊಂದು ಆಸೆಗಳು ಹುಟ್ಕೊತವೆ. ಹಾಗಾಗಿ ನಾವು ಕೂಡ ಹೇಗಾದರೂ ಮಾಡಿ ಚೆನ್ನಾಗಿ ಸಂಪಾದನೆ ಮಾಡಬೇಕು ಅಂತ ಅಂದ್ಕೊಳ್ತೀವಿ. ಆವಾಗ ಸಡನ್ನಾಗಿ ನಮಗೆ ಒಂದು ಸಂಪಾದನೆಯನ್ನು ಹೆಚ್ಚಿನ ಸಂಪಾದನೆಯನ್ನು ಮಾಡೋಕ್ಕಾಗೋದಿಲ್ಲ. ಆವಾಗ ಅಡ್ಡದಾರಿಗಳನ್ನು ಹಿಡಿಯೋಕ್ಕೆ ಶುರು ಮಾಡ್ತೀವಿ. ನೋಡಿ, ಜೀವನ ಅಂದರೆ ಬರೀ ಸಂಪಾದನೆನೇ ಜೀವನ, ಸಂಪಾದನೆನೇ ಶ್ರೇಷ್ಠವಾದ ಜೀವನ ಅನ್ನೋಂಗಿದ್ದಿದ್ರೆ ನಾವು ಓದೋ ಸ್ಕೂಲು, ಕಾಲೇಜು ಪಾಠಗಳಲ್ಲಿ ಮತ್ತು ಪುಸ್ತಕಗಳಲ್ಲಿ ಬರೀ ಶ್ರೀಮಂತರ ಹೆಸರೇ ಇರ್ತಿತ್ತು. ಹಾಗಾಗಿ ಜೀವನನ ನಾವು ಸ್ವಲ್ಪ ಬೇರೆ ದೃಷ್ಟಿಕೋನದಿಂದ ಯೋಚನೆ ಮಾಡೋಣ. ಹೆಂಗೆ ಬದುಕಬೇಕು ಅನ್ನೋದು ಮುಖ್ಯ ಅಲ್ಲ, ಯಾಕೆ ಬದುಕ್ತಾ ಇದ್ದೀವಿ ಅನ್ನೋದು ತುಂಬ ಮುಖ್ಯ ಆಗಿರುತ್ತೆ. ನೋಡಿ, ಸಾಧಾರಣವಾಗಿ ಒಬ್ಬ ವ್ಯಕ್ತಿ ಸಾಧಾರಣವಾಗಿ ಬದುಕ್ತಾನೆ ಅಂತಂದರೆ ಜೀವನ ತುಂಬ ಸುಲಭ. ನಾವು ಸುಮ್ಮನೆ ಹಾಗೆ ಬದುಕ್ತೀವಿ ಅಂದರೆ ಜೀವನ ತುಂಬ ಸುಲಭ. ಬದುಕೋಕ್ಕೇನು ಬೇಕು? ಒಂದು ಸಣ್ಣ ಮನೆ, ಯಾವ್ದಾರ ಒಂದು ಸಣ್ಣದೊಂದು ಕೆಲಸ. ಹೇಗಿದ್ರೂ ಊಟ ಮಾಡ್ತೀವಿ, ಮೈಕೈ ಎಲ್ಲ ಗಟ್ಟಿಯಾಗಿರುತ್ತೆ, ಜೀವ ಉಳಿಯುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ. ಇದು ಒಂದು ಸರಳವಾದ ಜೀವನ. ಜೀವನ ಯಾವಾಗ ಕಷ್ಟ ಆಗುತ್ತೆ ಅಂತಂದರೆ ನಾವು ನಮ್ಮ ಜೀವನವನ್ನು ಮತ್ತೊಬ್ಬರಿಗೆ ಹೋಲಿಸಿಕೊಂಡಾಗ ಮಾತ್ರ. ನಾವು ಈ ಒಂದು ಹೋಲಿಕೆ ಮಾಡೋದನ್ನು ಬಿಡಬೇಕಾಗುತ್ತೆ ಫಸ್ಟ್ ಆಫ್ ಆಲ್ ಹೇಳಬೇಕು ಅಂತಂದರೆ. ರೈಟ್. ನೋಡಿ, ನಮ್ಮ ಹಾಗೆ ಪ್ರಪಂಚದಲ್ಲಿ ಯಾರೂ ಇರೋದಿಲ್ಲ, ನಮ್ಮ ಥರ ಯೋಚನೆ ಮಾಡೋರು ಯಾರೂ ಇರೋದಿಲ್ಲ, ನಮ್ಮ ಥರ ಬದುಕೋ ರೀತಿ ಯಾರೂ ಇರೋದಿಲ್ಲ. ಹಾಗಾಗಿ ಪ್ರತಿಯೊಬ್ಬರಲ್ಲಿ ಬೇರೆ ಬೇರೆಯಾದ ವ್ಯಕ್ತಿತ್ವಗಳಿರ್ತವೆ. ಎಲ್ಲರ ವ್ಯಕ್ತಿತ್ವ ಒಂದೇ ಥರ ಇರೋದಿಲ್ಲ, ಎಲ್ಲರ ಆಲೋಚನೆ ಕೂಡ ಒಂದೇ ರೀತಿಯಲ್ಲಿ ಇರೋದಿಲ್ಲ. ಹಾಗಾಗಿ ಇವಾಗ ನಾನು ಹೇಗೆ ಬದುಕ್ತಾ ಇದ್ದೀನಿ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ ಇಲ್ಲಿ. ರೈಟ್. ನಾನು ಅವರನ್ನು ನೋಡಿ ಅವರಾಗೆ ಬದುಕಬೇಕು ಅಂತ ಅಂದ್ಕೊಂಡ್ರೆ ನಾವು ಅವರಾಗ್ತೀವಿ, ನಾವು ನಾವಾಗಿ ಇರೋದಿಲ್ಲ. ಹಾಗಾಗಿ ವ್ಯಕ್ತಿಯಲ್ಲಿ ಸಂಪಾದನೆಗಿಂತ ಹೆಚ್ಚಿನವಾದದ್ದು ಯಾವುದು ಅಂತಂದರೆ ಬದುಕುವ ರೀತಿ. ನೋಡಿ, ಇವತ್ತು ಎಷ್ಟೋ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ನಾವು ಜ್ಞಾಪಿಸ್ಕೊತಾ ಇರ್ತೀವಿ. ಅವರು ಸಂಪಾದನೆಯಲ್ಲಿ ಉನ್ನತ ಸ್ಥಾನದಲ್ಲೇನು ಇರಲಿಲ್ಲ, ಹೆಚ್ಚಿನ ಒಂದು ಸಂಪಾದನೆಯನ್ನು ಮಾಡಿರಲಿಲ್ಲ, ಅವರೇನು ಕೋಟ್ಯಾಧಿಪತಿಗಳೇನಲ್ಲ. ಬಟ್ ಅವರನ್ನು ಜ್ಞಾಪಿಸ್ಕೊತಾ ಇರ್ತೀವಿ. ಅವ್ರ ಜೀವನ ನಮಗೆ ಸ್ಫೂರ್ತಿಯಾಗಿರುತ್ತೆ. ಯಾಕೆ ಅಂತಂದರೆ ಅವರು ಆ ರೀತಿ ಬದುಕಿ ಹೋಗಿರ್ತಾರೆ. ಬದುಕುವ ರೀತಿ ಅನ್ನೋದಿದೆಯಲ್ಲ, ಅದು ತುಂಬ ಮುಖ್ಯ. ನಾವೇನು ಕರ್ಮಗಳನ್ನು ಮಾಡ್ತೀವಲ್ಲ, ನಾವೇನು ಕೆಲಸಗಳನ್ನು ಮಾಡ್ತೀವಲ್ಲ, ಅವು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾವು ಸತ್ತ ಮೇಲೆಯೂ ಕೂಡ ಅವು ಮತ್ತೊಬ್ಬರಿಗೆ ಪಾಠ ಆಗ್ತವೆ.